ಆತ್ಮೀಯ ಕಾಡುಗೋಡಿ ಮತ್ತು ದಿನ್ನೂರು ಬೆಳ್ತೂರು ಈ ಮಹದೇವಪುರ ಕ್ಷೇತ್ರದ ಸರ್ಜಾಪುರ ಟು ಹೊಸಕೋಟೆ ಮುಖ್ಯ ರಸ್ತೆ ಏನಿದೆ, ಈ ಮುಖ್ಯ ರಸ್ತೆಯಲ್ಲಿ ಈ ನಾವು ಸರ್ಜಾಪುರದಿಂದ ಹೊಸಕೋಟೆಗೆ ಬರತಕ್ಕಂಥ ರೋಡ್ ಏನಿದೆ, ಈ ಮುಖ್ಯ ರಸ್ತೆಯಲ್ಲಿ ನೋಡಿ, ಇದು ಆ ಬ್ರಿಡ್ಜ್ ಮೊದಲೇ ಚಿಕ್ಕದು, ಅಲ್ಲಿಂದ ವೆಹಿಕಲ್ಸ್ಗಳು ಹೋಗೋದು ಬರೋದೇ ಭಾಳ ತೊಂದರೆ ಆಗಿದೆ. ಅದರಲ್ಲಿ ಸರ್ವಿಸ್ ರೋಡಲ್ಲಿ ಆ ಕಡೆಯಿಂದ ಬರ್ತಕ್ಕಂಥ ಗಾಡಿಗಳು, ಈ ಕಡೆಯಿಂದ ಬರ್ತಕ್ಕಂಥ ಗಾಡಿಗಳು ಭಾಳ ಸಮಸ್ಯೆ. ಇಲ್ಲಿ ನೋಡಿ, ಇಲ್ಲಿ ಸುಮಾರು ಒಂದು ತಿಂಗಳ ಮೇಲೆ ಆಗಿದೆ ಇದು ಈ ಗುಂಡಿ ಬಿದ್ದು. ಇಷ್ಟು ದೊಡ್ಡ ಗುಂಡಿ ಬಿದ್ದಿದೆ. ಇದರಲ್ಲಿ ಪೈಪ್ ಸಹ ಇರ್ತದೆ, ಪೈಪ್ ಕೂಡ ಒಡೆದೋಗಿರ್ತದೆ. ನೀರು ನಿರಂತರವಾಗಿ ಇಲ್ಲಿ ಬರ್ತಾ ಇರ್ತದೆ, ಯಾವುದೇ ಅನುಕೂಲ ಆಗಲ್ಲ. ಬರ್ತಕ್ಕಂಥ ಜನತೆಗಳಿಗೆ ಎಷ್ಟು ತೊಂದರೆ ಆಗ್ತಾಯಿತ್ತು ಅಂದರೆ, ಒಂದು ನಿಮಿಷ ಇಲ್ಲಿ ಕೇಳೋಣ. ಅಣ್ಣ, ಪ್ರತಿನಿತ್ಯ ಇದೇ ರೋಡಲ್ಲಿ ಓಡಾಡ್ತೀರಾ? ಇಲ್ಲಿ ಏನು ಸಮಸ್ಯೆ ಆಗ್ತಾ ಇದೆಯಣ್ಣ? ಅಲ್ಲಣ್ಣ, ಇಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ? ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ನಿಮಗೆ? ಡೈಲಿ ಓಡಾಡ್ತೀರ ತಾವು? ನೋಡಿ, ಅಲ್ಲಿ ಯಾವ ರೀತಿ ಒಂದು ಗಾಡಿ ಬರೋದಕ್ಕೆ ಹೋಗೋದಕ್ಕೆ ಯಾವ ರೀತಿ ತೊಂದರೆ ಆಗ್ತಾ ಇದೆ, ಎಷ್ಟು ದೊಡ್ಡ ಮಟ್ಟದಲ್ಲಿ ಹಳ್ಳ ಆಗಿದೆ. ಆ ಕಡೆಯಿಂದ ಬರ್ತಕ್ಕಂಥ ಗಾಡಿಗಳು ಕೂಡ ಪಾಸ್ ಆಗೋಕ್ಕಾಗಲ್ಲ. ಇಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಗುಂಡಿ ಬಿದ್ದಿದೆ. ಆ ಕಡೆಯಿಂದ ಬರ್ತಕ್ಕಂಥ ಗಾಡಿಗಳಿಗೆ ಮತ್ತು ಅಲ್ಲಿಂದ ಬಂದು ಯೂ ಟರ್ನ್ ತಗೊಳ್ತಕ್ಕಂಥ ಗಾಡಿಗಳಿಗೆ ಎಷ್ಟು ಯಾವ ರೀತಿ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಯಾರೇ ನೋಡ್ಬೇಕು ಇದನ್ನೆಲ್ಲ? ಯಾರೇ ಅವರು? AWE ಅವರು, BBMP ರಸ್ತೆ ಕಾಮಗಾರಿ ಮಾಡ್ತಕ್ಕಂಥ ಅಧಿಕಾರಿಗಳು, BBMP ಜಾಯಿಂಟ್ ಕಮಿಷನರು, ಪೊಲೀಸ್ ಅಧಿಕಾರಿಗಳು, ಟ್ರಾಫಿಕ್ ಪೊಲೀಸವರು ಎಲ್ಲ ಏನ್ರಿ ಮಾಡ್ತಾ ಇದ್ದೀರಾ ನೀವೆಲ್ಲ? ಅಲ್ರಿ, ಸಂಬಳ ಕೊಡಲ್ವೇನ್ರಿ ನಿಮಗೆಲ್ಲ ಸಂಬಳಗಳು ಕೊಡ್ತಾ ಇಲ್ವೇನ್ರಿ ಸರ್ಕಾರ? ನಾವು ಕಟ್ಟಂಥ ಟ್ಯಾಕ್ಸಲ್ಲಿ ಸಂಬಳ ತಗೊಂಡು ಆರಾಮಾಗಿ AC ರೂಮ್ಗಳಲ್ಲಿ, AC ಕಾರುಗಳಲ್ಲಿ ಇರ್ತೀರಾ, AC ಕಾರುಗಳಲ್ಲಿ ಓಡಾಡ್ತೀರಾ. ಈ ಜನಗಳ ಸಮಸ್ಯೆ ಎಲ್ಲ ಯಾರೇ ನೋಡೋದು? ತಕ್ಷಣ ಪೊಲೀಸ್ ಅಧಿಕಾರಿಗಳು, ಟ್ರಾಫಿಕ್ ಪೊಲೀಸವರು, BBMP ಅಧಿಕಾರಿಗಳು, ಈ ರಸ್ತೆ ಕಾಮಗಾರಿ ಮಾಡ್ತಕ್ಕಂಥ ಯಾರೇ ಆಗಿರ್ಬೋದು, ಎಲ್ಲ ತುರ್ತಾಗಿ ಮೀಟಿಂಗ್ ಕರೆದು ಇಲ್ಲಿ ಆಗಿರ್ತಕ್ಕಂಥ ಸಮಸ್ಯೆನ ಆದಷ್ಟು ಬೇಗ ಪರ್ಮನೆಂಟ್ ಸೊಲ್ಯೂಷನ್ ಆಗಬೇಕು. ತ್ಯಾಪೆ ಆಗಂಥ ಕೆಲಸ ಆಗಬಾರ್ದು. ಇಲ್ಲಿ ನೋಡ್ರಿ ಯಾವ ರೀತಿ ಸಮಸ್ಯೆ ಆಗ್ತಾಯಿದೆ. ಮಕ್ಕಳನ್ನ ಸ್ಕೂಲ್ಗೆ ಕರ್ಕೊಂಬರುವಾಗ ಅಲ್ಲಿಂದ ಯಾರು ಬಿದ್ದು ಸತ್ರ ಯಾರೇ ಜವಾಬ್ದಾರಿ? ಬಿದ್ದು ಸತ್ರ ಜವಾಬ್ದಾರಿ? ನೋಡ್ರಿ ಯಾವ ರೀತಿ ಸಮಸ್ಯೆ ಇದೆ, ಯಾವ ರೀತಿ ಟ್ರಾಫಿಕ್ ಆಗ್ತಾಯಿದೆ, ಇಲ್ಲಿ ಜನತೆಗೆ ಎಷ್ಟು ತೊಂದರೆ ಆಗ್ತಾಯಿದೆ. ಯಾರೇ ನೋಡೋದು ಇದನ್ನೆಲ್ಲ? ಇದು ನೀರು ಹೋಗ್ತಾ ಇದೆ. BWSSB ಅಧಿಕಾರಿಗಳು ಏನ್ರಿ ಮಾಡ್ತಾಯಿದ್ದೀರಾ ನೀವೆಲ್ಲ? ಅಲ್ರಿ, ಎಷ್ಟು ಸರಿ ಹೇಳ್ಬೇಕ್ರಿ? ಅಲ್ಲಿ ಮುಂದೆ ಮೆಟ್ರೋದಂಗೆ ಹೇಳಿ ಅದು ಸರಿ ಹೋಯ್ತು. ಈಗ ಇಲ್ಲೂ ಹೇಳ್ಬೇಕೇನ್ರಿ? ನಮ್ಮಂಥ ಪಬ್ಲಿಕ್ ಬಂದು ನಿಮ್ಗೆ ಹೇಳ್ಬೇಕೇನ್ರಿ? ಮಾನ್ಯ MLA ಮೇಡಮ್ನವ್ರೆ, ಏನು ಇದೆಲ್ಲ ನಿಮ್ಮ ಗಮನಕ್ಕೆ ಬರ್ತಾ ಇಲ್ವೇನ್ರಿ ಮೇಡಮ್ ಅವರೇ? ಅಲ್ಲ ಮೇಡಮ್ ಅವರೇ, ಯಾರ್ರೀ ಮೇಡಮ್ ಇದೆಲ್ಲ ತಮಗೆ ತಿಳಿಸೋದು? ನಮ್ಮಂಥ ಪಬ್ಲಿಕ್ ಬಂದು ತಿಳಿಸ್ಬೇಕಾ? ಬಂದು ನೀವೆಲ್ಲ ಏನು ವಿಸಿಟ್ ಮಾಡ್ತೀರಿ ಹೇಳ್ರಿ? ಅಟ್ಲೀಸ್ಟ್ ವಾರಕ್ಕೊಂದ್ಸರಿ ಎಲ್ಲ ಕಡೆ ವಿಸಿಟ್ ಮಾಡಬೇಕು. ಎಲ್ಲೆಲ್ಲಿ ಏನೇನು ಆಗ್ತಾಯಿದೆ, ಏನಾಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನೀವೊಂದು ಗಮನ ಹರಿಸ್ಬೇಕು. ಒಂದು ಮೀಟಿಂಗ್ ಕರಿಬೇಕು, ಒಂದು ವಾರ್ಡ್ ಮೀಟಿಂಗ್ಗಳು ಕರೆದು ಆ ವಾರ್ಡ್ ಮೀಟಿಂಗ್ಗಳಲ್ಲಿ ಏನಾಗ್ತದೆ, ಏನಾಗಿಲ್ಲ ಅನ್ನೋದ್ರ ಬಗ್ಗೆ ನೀವೇನು ಗಮನ ಹರಿಸಲ್ವಾ ಮೇಡಮ್? ಅಲ್ಲ, ಏನು ಮಾಡ್ತಾಯಿದ್ದೀರಿ ಹೇಳಿ? ಯಾವ ರೀತಿ ಸಮಸ್ಯೆಗಳಾಗ್ತಾಯಿದೆ ಇನ್ನು ಯಾರು ನೋಡೋದು ಹೇಳಿ? ಅಲ್ಲೊಂದು ರೀತಿ, ಆ ಕಡೆ ಒಂದು ರೀತಿ ಆದರೆ ಇಲ್ಲೊಂದು ಯಾವುದೋ ಒಂದು ರೋಡಲ್ಲಿ ಎಲ್ಲ ತೋಡ್ಬಿಟ್ಟು ಎಷ್ಟು ದೊಡ್ಡ ಮಟ್ಟದಲ್ಲಿ ಹಳ್ಳ ಮಾಡಿಬಿಟ್ಟು ಮಣ್ಣನ್ನು ಹಂಗೆ ಬಿಟ್ಬಿಟ್ಟು ಹೋಗ್ಬಿಟ್ಟವ್ರೆ. ರಸ್ತೆ ಇವತ್ತು ನಾಳೆನ ಗುಂಡಿ ಬೀಳೋ ಥರ ಇದೆ. ಬನ್ನಿ ತೋರಿಸ್ತೀನಿ, ಬನ್ನಿ. ನಾನು ಪಬ್ಲಿಕ್ಸ್ ಎಲ್ಲ ತಾವೆಲ್ಲ ನೋಡಬೇಕು, ಸಾರ್ವಜನಿಕರು ನೋಡಿ ಇದನ್ನು. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಧಿಕಾರಿಗಳವರೆಗೂ ಹೋಗ್ಬೇಕಿದು ವಿಚಾರ. ಅಧಿಕಾರಿಗಳವರೆಗೂ ಹೋಗಿ, ಟ್ರಾಫಿಕ್ ಪೊಲೀಸರವರೆಗೂ ಹೋಗಿ ಈ ದೊಡ್ಡ ಮಟ್ಟದಲ್ಲಿ ಕಂಪ್ಲೇಂಟ್ ಆಗಿ ಫಸ್ಟ್ ಈ ಕಾಮಗಾರಿ ಎಲ್ಲ ಸರಿಯಾಗಂಥದ್ದು ಆಗಬೇಕು, ಜನತೆಗೆ ಒಳ್ಳೇದಾಗಂತ ಆಗಬೇಕು. ಪ್ಲೀಸ್ ಇದ್ರ ಬಗ್ಗೆ ಸಹಕರಿಸ್ರಿ. ನೋಡ್ರಿ, ಇಂಥ ಅಪಾರ್ಟ್ಮೆಂಟ್ಗಳು ಎಲ್ಲ ಇದ್ದಾವೆ. ಇಂಥ ಅಪಾರ್ಟ್ಮೆಂಟ್ಗಳು ಮುಂದೆ ಇರ್ತಕ್ಕಂಥ ಜಾಗದಲ್ಲಿ ಯಾವ ರೀತಿ ಸಮಸ್ಯೆ ಆಗ್ತಾಯಿದೆ. ಆ ರೋಡ್ ಎಲ್ಲ ಅಗದ್ಬಿಟ್ಟು ಬಿಟ್ಬಿಟ್ರೆ ಅದನ್ನೆಲ್ಲ ಯಾರೇ ಸರಿ ಮಾಡೋದು? ನೋಡ್ರಿ ಅಲ್ಲಿ ಯಾವ ರೀತಿ ಇದೆ ಸಮಸ್ಯೆ. ಯಾರು ರೋಡ್ ಅಗಿಯೋದಕ್ಕೆ ಮಾತ್ರ ಪರ್ಮಿಷನ್ ಕೊಡ್ತೀರಾ? ಅದನ್ನ ಮತ್ತೆ ಸರಿ ಮಾಡಿದಾರೋ ಇಲ್ವೋ ಅನ್ನೋದನ್ನ ತಾವು ಗಮನ ಹರಿಸ್ತೀರೇನ್ರಿ ಅಧಿಕಾರಿಗಳು? ನೋಡ್ರಿ, ಇಲ್ಲಿ ಹೋಗೋದಕ್ಕೆ ಬರೋದಕ್ಕೆ ಯಾವ ರೀತಿ ಸಮಸ್ಯೆ ಆಗ್ತಾಯಿದೆ ಜನತೆಗೆ. ಸೆಂಟ್ರಲ್ ಅದೊಂದು ಗುಡ್ಡೆ, ಆ ಕಡೆನೂ ಹೋಗೋಕ್ಕಾಗ್ತಾಯಿಲ್ಲ, ಈ ಕಡೆನೂ ಬರೋಕ್ಕಾಗ್ತಾಯಿಲ್ಲ. ಈ ಸರ್ವಿಸ್ ರೋಡು ಏನಿದೆ, ಕಾಡುಗೋಡಿ ಟು ಸರ್ಜಾಪುರ ರೋಡು, ಇಲ್ಲಿ ಇಷ್ಟು ಸಮಸ್ಯೆ ಇದೆ. ಯಾರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಟ್ರಾಫಿಕ್ ಪೊಲೀಸರು ಬರ್ತಾರೆ, ಹೋಗ್ತಾರೆ, ನೋಡ್ತಾರೆ. ಅವರು ಏನಿದೆಯೋ ಅದ್ರ ಬಗ್ಗೆ ಮಾತ್ರ ಅವರು ಫೈನ್ ಕಲೆಕ್ಷನ್ ಮಾಡೋದು, ಅದು ಮಾಡೋದ್ರ ಬಗ್ಗೆ ಮಾತ್ರ ಗಮನ ಹರಿಸ್ತಾರೆ. ಇವೆಲ್ಲ ಯಾರ್ರೀ ನೋಡೋದು? ನೋಡ್ರಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಗುಂಡಿ ಬಿದ್ದಿದೆ. ಇವತ್ತಲ್ಲ ನಾಳೆ ಅದು ಯಾವ ರೀತಿ ಸಮಸ್ಯೆ ಆಗ್ತಾಯಿದೆ.
ಹಾಂ ರೋಡ್ ನೋಡ್ರಿ, ನಾಳೆ ಏನಾದರೂ ಸಮಸ್ಯೆ ಆದರೆ ಯಾವ ರೀತಿ ತೊಂದರೆ ಆಗ್ತದೆ, ಇಲ್ಲಿ ಓಡಾಡೋಂಥ ಜನತೆಗೆ ಯಾವ ರೀತಿ ತೊಂದರೆ ಆಗ್ತದೆ, ಯಾರೀ ನೋಡೋದು ಇದನ್ನೆಲ್ಲ? ಹಾಂ ನೋಡ್ರಿ, ಎಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಗುಂಡಿ ಆಗಿದೆ. ಇದ್ರ ಬಗ್ಗೆ ಎಲ್ಲ ಯಾರೀ ಗಮನ ಹರಿಸೋದು? ಯಾರೀ ನೋಡೋದು ಇದನ್ನೆಲ್ಲ? ಹಾಂ ಯಾರೀ ಮಾಡೋದು? ದಯಮಾಡಿ ಇದ್ರ ಬಗ್ಗೆ ಎಲ್ಲ ಸಾರ್ವಜನಿಕರು ಧ್ವನಿ ಎತ್ತಿ ಈ ಕಾರ್ಯ ಸಂಪೂರ್ಣವಾಗಿ ಸುರಕ್ಷಿತವಾಗಿ ನೆಮ್ಮದಿಯಾಗಿ ಪರ್ಮನೆಂಟ್ ಸೊಲ್ಯೂಷನ್ ಆಗಬೇಕು. ಇದ್ರ ಬಗ್ಗೆ ಎಲ್ಲ ಶೇರ್ ಮಾಡಿ ಎಲ್ಲ ಅಧಿಕಾರಿಗಳಿಗೂ ವಿಚಾರ ತಿಳಿದು ಎಲ್ಲ ಈ ರೋಡ್ ಕೆಲಸ ಅನುಕೂಲವಾಗಿ ಸುರಕ್ಷಿತವಾಗಿ ಆಗಲಿ ಅನ್ನೋದು ನನ್ನ ಅಪೇಕ್ಷೆ. ಆದ್ದರಿಂದ ಎಲ್ಲ ದಯಮಾಡಿ ತಾವೆಲ್ಲ ಶೇರ್ ಮಾಡಬೇಕು ಈ ವಿಡಿಯೋನ, ಎಲ್ಲರಿಗೂ ತಲುಪೋ ಥರ ಈ ವಿಡಿಯೋನ ಶೇರ್ ಮಾಡಬೇಕಂತ ನನ್ನ ಮನವಿ.